ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಬಹುಳ ಸಪ್ತಮಿ, ಶನಿವಾರ 9/5/2026. ಇನ್ನು ವಾರಕ್ಕೆ ಬಂದಾಗ ವಾರ ಶನಿವಾರ, ತಿಥಿ ಬಂದು ಸಪ್ತಮಿ, ಬೆಳಿಗ್ಗೆ 9:13 ನಕ್ಷತ್ರ ಬಂದು ಶ್ರವಣ ನಕ್ಷತ್ರ, ಸಾಯಂಕಾಲ 6:57 ಯೋಗ ಬಂದು ಶುಕ್ಲ, ಕರ್ಣ ಬಂದು ಭವ. ಇನ್ನು ಈ ದಿನ ರಾಹುಕಾಲ 9-10:30, ಗುಳಿಕ ಕಾಲ 6-7:30, ಅರ್ಧ ಪ್ರಹರಿ 12-1:30, ಯಮಗಂಟಕ ಬಂದು 1:30-3, ಅಮೃತ ಗಡಿಗಳು ಬೆಳಿಗ್ಗೆ 7:30-9 ಇರತಕ್ಕಂಥ ಮೇಲೆ. ಅಲ್ಲಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಕುರಿ ಕೋಳಿ ಹಂದಿ ಮೇಕೆ ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕೃಷಿ ಸಲಕರಣೆ ಯಾರು ಮಾರ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಹನುಮಾನ್ ಚಾಳೀಸವನ್ನು ಪಠಿಸಿ. ಒಂದು ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ಪ್ರಯಾಣದಲ್ಲಿ ಲಾಭ, ರಾಗಿ ಭತ್ತ ಕಬ್ಬು ನೆಲಗಡಲೆ ಬೆಳೆಗಾರರಿಗೆ ಶುಭ ದಿನ. ಚಿನ್ನ ಬೆಳ್ಳಿ ಆಭರಣಗಳು ಮಾಡ್ತಕ್ಕಂಥವ್ರಿಗೂ ಸಹ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶ್ರೀರಾಮಚಂದ್ರರನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ, ವೃತ್ತಿಪರರಿಗೆ ನಷ್ಟ, ಅಂದರೆ ಪ್ರೊಫೆಷನ್ಸ್ ಮಾಡ್ತಾರೆ ನೋಡಿ ಅವರಿಗೆಲ್ಲ ನಷ್ಟಕರವಾಗಿರ್ತಕ್ಕಂಥ ದಿನ. ಈ ಸಾಂಬಾರು ದಿನಸು, ಶುಂಠಿ, ತಂಬಾಕು ಇಂಥವು ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಹಾಲಿನ ಉತ್ಪನ್ನಗಳು ಯಾರು ಮಾಡ್ತಾರೆ, ಹಾಲು ಮೊಸರು ತುಪ್ಪ ಇಂಥದ್ದು ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋಪೂಜೆಯನ್ನು ಮಾಡಿ ಹಸುವನ್ನು ಪೂಜಿಸಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಒಂದು ಕರ್ಕಾಟಕ ರಾಶಿಗೆ ಬಂದಾಗ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ತೊಡಕುಗಳು, ಹಣಕಾಸು ಕೊರತೆ, ಅಡಿಕೆ ತೆಂಗು ವೀಳ್ಯದೆಲೆ ಯಾರೋ ಬೆಳೆದಿರ್ತಾರೆ ರೈತರು ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಇನ್ನು ಈ ಜವಳಿ ಬಟ್ಟೆ ಮಾರ್ತಕ್ಕಂಥವ್ರು, ಈ ಗಾರ್ಮೆಂಟ್ಸ್ ರೆಡಿಮೇಡ್ ಗಾರ್ಮೆಂಟ್ಸ್ ಮಾರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹವನ್ನು ಧ್ಯಾನ ಮಾಡಿ. ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಬುಧಾಗ ಚ ಗುರು ಶುಕ್ರ ಶನಿ ಪಿಶ್ಚ ರಾಹವೇ ಕೇತುವೆ ನಮೋ ನಮಃ ಅಂತೇಳಿ ನವಗ್ರಹಗಳನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಸಿಂಹರಾಶಿಗೆ ಬಂದಾಗಲಿಂದ ಮುಂದಕ್ಕೆ ಆದಾಯದಲ್ಲಿ ಚೇತರಿಕೆ, ಖರ್ಚುಗಳು ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಇಲ್ಲದ ನೀವು ಸರ್ಕಸ್ ಮಾಡ್ತಕ್ಕಂಥದ್ದು. ಯಾರು ನೀರಾವರಿಯಲ್ಲಿ ಭತ್ತ ಕಬ್ಬು ಬೆಳೆ ಬೆಳೀತಾರೆ ಅವರಿಗೆ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಹಾರ್ಡ್ವೇರ್ಸ್ ಪೈಂಟ್ಸ್, ಬಿಲ್ಡಿಂಗ್ ಮೆಟೀರಿಯಲ್ಸ್ ಬೇಕಾಗಿರ್ತಕ್ಕಂಥ ಹಾರ್ಡ್ವೇರ್ಸು ಪೈಂಟ್ಸು ಯಾರು ಮಾರ್ತಾರೆ ಅವರಿಗೆ ಒಳ್ಳೆಯದಾದ ವ್ಯಾಪಾರ. ಸೂರ್ಯ ಭಗವಾನನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ನೀಲಿ ಅದೃಷ್ಟ ಬಣ್ಣ, ಆಗ್ನೇಯ ಅದೃಷ್ಟ ದಿಕ್ಕು. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಪ್ರಯಾಣದಿಂದ ಲಾಭ, ಕೃಷಿ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಇತರೆ ಕಾರ್ಮಿಕರಿಗೆ ಇದಂಥ ಉತ್ತಮವಾದ ದಿನವಲ್ಲ. ವಿದ್ಯಾರ್ಥಿಗಳಿಗೆ ಶುಭ, ಹೊರದೇಶದಲ್ಲಿರ್ತಕ್ಕಂಥವರಿಂದ ನಿಮಗೆ ಒಳ್ಳೆಯ ಶುಭ ಸುದ್ದಿಗಳು. ಈ ದಿನ ವೈದ್ಯರಿಗೆ ಶುಭಕರವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಸೂರ್ಯ ನಮಸ್ಕಾರ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಆತ್ಮೀಯರಲ್ಲಿ ತುಲಾರಾಶಿಗೆ ಬಂದಾಗ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಯ, ಆದಾಯದಲ್ಲಿ ಪ್ರಗತಿ, ಕುಟುಂಬದಲ್ಲಿ ನೆಮ್ಮದಿ, ಕಲ್ಲಂಗಡಿ ಸೌತೆ ನಿಂಬೆ ಹಣ್ಣು ಇಂಥದ್ದು ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟಲ್ಲಿ ಉತ್ತಮವಾದ ಬೆಲೆ ಸಿಗ್ತಕ್ಕಂಥದ್ದು. ಈ ಕೋಲ್ಡ್ ಡ್ರಿಂಕ್ಸು, ಐಸ್ ಕ್ರೀಮ್ಗಳು, ರಿಯಲ್ ಫ್ರೂಟ್ ಜ್ಯೂಸು ಇವುಗಳನ್ನ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ ಬೆಳಗ್ಗೆ ಎದ್ದು ಮುಂದಕ್ಕೆ ನಿಮ್ಮ ವ್ಯಾಪಾರ ಪ್ರಾರಂಭ ಮಾಡ್ಕೊಳ್ಳಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಲ್ಲಿ ಶುಭ, ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ, ಸ್ವೋದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕುಶಲಕರ್ಮಿಗಳಿಗೆ ಬಹಳ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದೇ ಆಗಲಿ ಅವುಗಳು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆಂಜನೇಯ ಸ್ವಾಮಿನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಮೇಲೆ ಸ್ಥಿರವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ, ವೃಥಾ ತಿರುಗಾಟ, ದುಬಾರಿ ವೆಚ್ಚಗಳು ಮತ್ತು ಈ ರೇಷ್ಮೆ ಕೃಷಿಕರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಅದಲ್ಲದೆ ಈ ದಿನ
ಈ ಒಂದು ಹಾಲಿನ ಉತ್ಪನ್ನಗಳನ್ನ ಯಾರು ಮಾರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದು. ನೀವು ಗುರುನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಥವಾ ಮುಂದೆ ಬರೆದು ಮಕರ ರಾಶಿಗೆ ಬಂದಾಗ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಒಳ್ಳೆಯ ಆದಾಯ ಇವತ್ತು. ವಿದ್ಯಾರ್ಥಿಗಳಿಗೆ ಮತ್ತು ವಿದೇಶದಲ್ಲಿ ಉದ್ಯೋಗ ಮಾಡ್ತಕ್ಕಂಥದ್ದು ಓದ್ತಾ ಇರ್ತಕ್ಕಂಥವ್ರಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಆಲೂಗಡ್ಡೆ, ಬೀಟ್ರೂಟು, ಕ್ಯಾರೆಟು, ಕ್ಯಾಬೇಜು ಯಾರು ಬೆಳೆದಿರ್ತಾರೆ ರೈತರು ಅವ್ರಿಗೆ ಬೆಲೆಯಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು. ಈ ಕಾಫಿ ವರ್ಕ್ಸು ಮತ್ತು ಈ ಡ್ರೈ ಫ್ರೂಟ್ಸ್ ಮಾರ್ತಕ್ಕಂಥವರು ಇಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. 4 ಸಂಖ್ಯೆ ಈರುಳ್ಳಿ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಕುಂಭರಾಶಿಗೆ ಬಂದಾಗ ದುಡಿಮೆಗೆ ತಕ್ಕ ಪ್ರತಿಫಲ, ಆರೋಗ್ಯದಲ್ಲಿ ಸ್ಥಿರತೆ, ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ರೇಷ್ಮೆ, ಅಣಬೆ, ಶುಂಠಿ ಇಂಥದನ್ನು ಬೆಳೆದಿರ್ತಕ್ಕಂಥ ರೈತರಿಗೆ, ರೇಷ್ಮೆ ಬೆಳೆಗಾರರು, ಅಣಬೆ ಕೃಷಿಕರು ಮತ್ತು ಜೇನು ಸಾಕಾಣೆಗಾರರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥದ್ದೇನ. ಕೃಷಿ ಉತ್ಪನ್ನಗಳನ್ನ ಯಾರು ಮಾರ್ತಾರೆ ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದೇನೆ ಇವತ್ತು. ನೀವು ನಿಮ್ಮ ಕುಲದೇವತೆಯನ್ನು ಸ್ಮರಿಸಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಹಣಕಾಸಿನಲ್ಲಿ ಸ್ಥಿರತೆ, ಸ್ನೇಹಿತರಿಂದ ಒಳ್ಳೆಯ ಮಾರ್ಗದರ್ಶನ, ಬಂಧುಗಳ ಮಿಲನ, ಇದರಿಂದ ನಿಮಗೆ ಈ ಸಂಬಂಧಗಳನ್ನು ಅಭಿವೃದ್ಧಿ ಮಾಡಿಕೊಡ್ತಕ್ಕಂಥಕ್ಕೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಸಪ್ತಮಿ ಇವತ್ತು. ಯಾರು ಅಲಸಂದಿ, ಅವರೆ, ತೊಗರಿ, ಕಡಲೆ ಇಂಥದ್ದು ಬೆಳೆದಿರ್ತಾರೆ ರೈತರು, ದ್ವಿದಳ ಧಾನ್ಯಗಳು, ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆಯ ಆದಾಯ ಪ್ರಗತಿ ಇರ್ತಕ್ಕಂಥದ್ದು. ಹೋಟೆಲ್ಸು, ಕಾಂಡಿಮೆಂಟ್ಸು, ಚಾಟ್ ಶೀಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ರಾಮನಾಮ ಸ್ಮರಣೆ ಮಾಡಿ ಹಾಗೂ ನಿಮ್ಮ ಗ್ರಾಮ ದೇವತೆಯನ್ನು ಪೂಜಿಸಿ. ಎರಡನ್ನು ಮಾಡಿದ್ರೆ ನಿಮಗೆ ಎಲ್ಲ ವಿಷಯಗಳು ಶುಭವಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದಾದ್ಮೇಲೆ ತಮಗೆಲ್ಲರಿಗೂ ಆ ಶ್ರೀರಾಮಚಂದ್ರನ ದಯದಿಂದ ಈ ದಿನ ಎಲ್ಲ ಶುಭಕರವೇ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಷಯಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.